ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಯಾಕೆ ವಾಪಸ್ ಬಂದ್ಬಿಟ್ಟೆ? ನಂಗೊಸಿ ಟೈಮ್ ಸಿಕ್ಕೈತೆ ಕಣ್ರೆ. ಗಂಡಿನ ಕಡೆಯವ್ರನ್ನ ಪೂರ್ವಿ ಲೇಟಾಗಿ ಬರಂಗ್ ಮಾಡ್ತಾಳಂತೆ. ಅಷ್ಟರಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಮುಗಿಸ್ಕೊಂಡು ಹೋದ್ರೆ ಸಾಕು. ಒಳ್ಳೇದಾಯ್ತು ಬಿಡು. ಹೇ ಗೊತ್ತಾ, ಜಡ್ಜಸ್ ಬಂದವ್ರಂತೆ. ಹೌದಾ? ಪಾಪ ಪೂರ್ವಿ ಪಾವ್ನಿ ಅವ್ರನ್ನ ನೋಡ್ಬೇಕಂತ ಏಟ್ ಆಸೆ ಇಟ್ಕೊಂಡಿದ್ರು ಗೊತ್ತಾ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ಕುಣಿಯುವಂಥ ಕನಸುಗಳಿಗೆ ಕನ್ನಡಿ ಹಿಡಿಯೋ ಒನ್ ಆ್ಯಂಡ್ ಓನ್ಲಿ ಡಾನ್ಸಿಂಗ್ ಶೋ, ಡಾನ್ಸಿಂಗ್ ಚಾಂಪಿಯನ್ ಆಡಿಷನ್ನ ಫಸ್ಟ್ ರೌಂಡ್. ಸೊ ನಾನು ಲಕ್ಷ್ಮಿ. ತಡ ಮಾಡದೆ ಇವತ್ತಿನ ಎಲ್ಲ ಕಂಟೆಸ್ಟೆಂಟ್ಗಳನ್ನ ವೆಲ್ಕಮ್ ಮಾಡುವಂಥ ಸಮಯ. ಆ್ಯಕ್ಚುಲಿ ಇವತ್ತು ನಾವು ನಮ್ಮ ಡ್ಯಾನ್ಸಿಂಗ್ ಚಾಂಪಿಯನ್ನ ಹುಡುಕೊಂಡು ಹಸ್ಲೂರ್ಗೆ ಬಂದಿದ್ದೀವಿ. ನಾನು ಮಾತ್ರ ಅಲ್ಲ, ನಮ್ಮ ವಂಡರ್ಫುಲ್ ಜಡ್ಜಸ್ ಕೂಡ ಇವತ್ತು ಹಸ್ಲೂರ್ಗೆ ಬಂದಿದ್ದಾರೆ. ಮತ್ತ್ಯಾಕೆ ಫರ್ದರ್ ಡಿಲೇ, ಶುರು ಮಾಡಿಬಿಡೋಣ ಇವತ್ತಿನ ಆಡಿಷನ್ನ. ಮೊದಲಿಗೆ ನಮ್ಮ ಜಡ್ಜಸ್ನ ವೆಲ್ಕಮ್ ಮಾಡುವಂಥ ಸಮಯ. ನಮ್ಮ ಮೊದಲನೇ ಜಡ್ಜ್ ಯಾರು ಗೊತ್ತಾ? ಸೂಪರ್ ಸ್ಟಾರ್ ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ ಇವ್ರ ಮಗಳು ಇವರನ್ನ ಕರೀತಾರೆ. ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ಮೊದಲನೇ ಜಡ್ಜ್, ಒನ್ ಆ್ಯಂಡ್ ಓನ್ಲಿ ವೆರಿ ಸ್ವೀಟ್ ಆ್ಯಂಡ್ ಬ್ಯೂಟಿಫುಲ್ ಅನು ಪ್ರಭಾಕರ್ ಮ್ಯಾಮ್. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ ಅನು ಮ್ಯಾಮ್, ವೆಲ್ಕಮ್ ಟು ಆಡಿಷನ್ ರೌಂಡ್ ನಮ್ಮ ಡ್ಯಾನ್ಸಿಂಗ್ ಚಾಂಪಿಯನ್ಗೆ. ಥ್ಯಾಂಕ್ ಯು. ಹಾಗೆ ನಮ್ಮ ಎರಡನೇ ಜಡ್ಜ್ ಯಾರು ಗೊತ್ತಾ? ಆ್ಯಕ್ಚುಲಿ ಕಾಫಿಗೆ ಸಕ್ಕರೆ ಇಲ್ದಲೇ ಇದ್ರೆ ಎಷ್ಟು ಸಪ್ಪೆನೋ, ಅದೇ ರೀತಿ ಒಂದು ಡಾನ್ಸ್ಗೆ ಕೊರಿಯೋಗ್ರಫಿ ಇಲ್ದಲೇ ಇದ್ರೆ ಅಷ್ಟೇ ಸಪ್ಪೆ. ಆದರೆ ಅದೇ ಡ್ಯಾನ್ಸ್ಗೆ ಇವರ ಕೊರಿಯೋಗ್ರಫಿ ಏನಾದರೂ ಇದ್ರೆ ಸ್ವೀಟು. ಅವರೇ ನಮ್ಮ ಮುರುಘಾ ಮಾಸ್ಟ್ರು. ಬನ್ನಿ ಅವ್ರನ್ನ ಕೂಡ ನಮ್ಮ ಡ್ಯಾನ್ಸಿಂಗ್ ಚಾಂಪಿಯನ್ ಆಡಿಷನ್ಗೆ ವೆಲ್ಕಮ್ ಮಾಡೋಣ. ಹಲೋ ಮುರುಘಾ ಮಾಸ್ಟರ್, ವೆಲ್ಕಮ್ ಟು ನಮ್ಮ ಡ್ಯಾನ್ಸಿಂಗ್ ಚಾಂಪಿಯನ್ ಆಡಿಷನ್. ಥ್ಯಾಂಕ್ ಯು ಸೋ ಮಚ್. ಸೊ ಅನು ಮ್ಯಾಮ್, ಈಗ ನಾವು ನಮ್ಮ ಡ್ಯಾನ್ಸಿಂಗ್ ಚಾಂಪಿಯನ್ನ ಹುಡುಕೊಂಡು ಹಸ್ಲೂರ್ವರೆಗೂ ಬಂದಿದ್ದೀವಿ. ಏನು ಅನ್ನಿಸ್ತಾ ಇದೆ ಹೇಳಿ ಮ್ಯಾಮ್? ಡೆಫಿನೆಟ್ಲಿ ತುಂಬ ಎಕ್ಸೈಟ್ಮೆಂಟ್ ಇದೆ. ಯಾವ ಥರ ಪರ್ಫಾರ್ಮೆನ್ಸಸ್ ಆಗುತ್ತೆ ಅಂತ ನೋಡೋಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಡಾನ್ಸಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಖಂಡಿತ ಎಂಜಾಯ್ ಮಾಡೋಕ್ಕಂತೂ ರೆಡಿ ಇದ್ದೀನಿ. ಥ್ಯಾಂಕ್ ಯು ಅನು ಮ್ಯಾಮ್. ಹಾಗೆ ಮುರುಘಾ ಮಾಸ್ಟರ್, ನೀವು ಕೂಡ ಇಲ್ಲಿ ಡ್ಯಾನ್ಸಿಂಗ್ ಚಾಂಪಿಯನ್ನ ಹುಡುಕೊಂಡು ಹಸ್ಲೂರ್ಗೆ ಬಂದಿದ್ದೀರಾ. ಏನೇನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಿಮಗೆ? ನನಗೆ ಎಷ್ಟು ಖುಷಿ ಅಂದರೆ ಪಕ್ಕದಲ್ಲಿ ಅನು ಮೇಡಮ್ ಇರೋದ್ರಿಂದ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ನನ್ನ ಕಾಲೇಜ್ ಟೈಮ್ ನನ್ನ ಜ್ಞಾಪಕ ಬರ್ತಾ ಇದೆ. ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ಯಾವ ತರ ಎಲ್ಲರೂ ಪರ್ಫಾರ್ಮ್ ಮಾಡ್ತಾರೆ ಅಂತ. ಓಕೆ, ನಮ್ಮ ಇಬ್ರು ಜಡ್ಜಸ್ ರೆಡಿ ಆಗಿದ್ದಾರೆ. ಸೊ ಈಗ ನಮ್ಮ ಡ್ಯಾನ್ಸಿಂಗ್ ಚಾಂಪಿಯನ್ನ ಆಡಿಷನ್ ರೌಂಡ್ 1 ಶುರು ಮಾಡುವಂತಹ ಸಮಯ. ಈಗ ಈ ಆಡಿಷನ್ಗೆ ಬಂದಿರುವಂತಹ ನಮ್ಮ ಡ್ಯಾನ್ಸಿಂಗ್ ಚಾಂಪಿಯನ್ನ ಮೊದಲನೇ ಕಂಟೆಸ್ಟೆಂಟ್ನ ವೆಲ್ಕಮ್ ಮಾಡುವಂತಹ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಅವರ್ ಕಂಟೆಸ್ಟೆಂಟ್ ನಂಬರ್ 1. ಪದ್ಮಿನಿ ಹೊರಗಡೆ ಬರ್ಲಿವಲ್ಲಮ್ಮ, ಅವರಿಂದ ರೆಡಿ ಆಗ್ತಾಳೆ ಅಂತ ಹೇಳ್ತಾಳೆ ಇದ್ದೀರಾ. ಏ ಅಣೆಯ, ಲಗ್ನ ಅಂದ ತಕ್ಷಣ ಹೆಣ್ಮಕ್ಳಿಗೆ ಏಟ್ ನಾಚಿಕೆ ಆಯ್ತೈತೆ, ಏಟ್ ಭಯ ಆಗ್ತೈತೆ ಅಂತ ನಿಂಗೆ ಹೆಂಗ್ ಗೊತ್ತೈತೆ? ಒಳಗಡೆ ಇರ್ಲಿ ಬಿಡು, ಗಂಡಿನ ಕಡೆಯವ್ರು ಬಂದ ತಕ್ಷಣ ಅವಳೇ ಬರ್ತಾಳ ಆಚೆಗೆ. ಆದ್ರೆ ಇವರೆಲ್ಲೋದ್ರು ಇನ್ನೂ ಬರ್ಲಿವಲ್ಲ? ಬರ್ತಾರ ಬಿಡಣೆಯೋ, ಈ ಮೋರ್ತಾಗಿರ್ತಾ ಅಂತ ನೋಡ್ಕೊಂಡಿರ್ತಾರೆ. ಆ ಟೇಮಿಗೆ ಸರಿಯಾಗಿ ಬರ್ತಾರೆ. ಆಗ್ಲೇ ಬತ್ತಿ ಸುಧಾಕರ್ ಕೈಲಿ ಹೇಳಿದ್ರಂತೆ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಅಲ್ಲಮ್ಮ, ವಡೆ ತಿಂದಾಯ್ತು, ಮೆರವಣಿಗೆ ಇದೆ, ರಸ್ತೆ ಸರಿ ಇಲ್ಲ, ಅದು ಇದು ಅಂತ ಸುತ್ತಿ ಬಂದಾಯ್ತು. ಇನ್ನು ನಿಮ್ಮೂರೇ ಸಿಕ್ಲಿಲ್ವಲ್ಲಮ್ಮ? ಮುಂದಕ್ಕೆ ಸಿಗದೆ ನಾವು ಮೂರು ಅಂಕಲ್. ಡ್ರೈವರ್ ಅಣ್ಣ, ಒಂಚೂರು ಮುಂದಕ್ಕೆ ಹೋಗ್ಬಿಟ್ಟು ಎಡಕ್ಕೆ ತಿರ್ಕೊಳ್ಳಿ. ನೀನು ಸರಿಯಾದ ದಾರಿಯಲ್ಲೇ ಕರ್ಕೊಂಡು ಹೋಗ್ತಾ ಇದೆಯಲ್ವಾ? ಹಲೋ ಭುಜಂಗ ಅವರೇ, ನಮಸ್ಕಾರ. ಹೋಟ್ಲ್ ಬಿಟ್ಟು ಸ್ವಲ್ಪ ಹೊತ್ತಾಯ್ತು, ಮುಂದೆ ಬರ್ತಾ ಇದ್ದೀವಿ. ಮಂಡ್ಯ ಇನ್ನು 25 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಅಯ್ಯೋ ಅಷ್ಟು ದೂರ ಯಾಕೆ ಹೋದ್ರಿ?
20 ಕಿಲೋಮೀಟರ್ ದೂರದಾಗ ಹೋಗ್ಬಿಟ್ಟಿದ್ರಲ್ಲ ನೀವು. ಅದೇ ಬೇರೆ ದಿಕ್ಕು. ವಸಿ ನನ್ನ ಮಗಳಿಗೆ ಫೋನ್ ಕೊಡ್ತೀರಾ? ಒಂದು ನಿಮಿಷ ರೀ, ತೋಳಮ್ಮ. ಹಲೋ ಅಪ್ಪಯ್ಯ. ಏನವ ಅವ್ರನ್ನ ಆಟ ದೂರಕ್ಕೆ ಯಾಕೆ ಕರ್ಕೊಡೋದೆ? ಅಪ್ಪಯ್ಯ, ಮೆರವಣಿಗೆ ಹೋಯ್ತಾ ಇತ್ತು, ರೋಡ್ ಬ್ಲಾಕ್ ಆಗಿತ್ತು. ನಿಮ್ಮನ್ನ ಕಳ್ಸಿದ್ದೆ ತಪ್ಪಾಯ್ತು, ನಾನೇ ಬರ್ತೀನಿ ಇರು. ಈ ಹುಡುಗಿ ಮಾಡೋದು ಒಂದೊಂದಲ್ಲ ಕೆಲಸ. ನಾನೇ ಹೋಗ್ತೀನಿ ಅಂತ ಕುಡಿದ್ಬಿಟ್ಲು. ಹೋಗಿ ಬರ್ತೀನಿ ನಾನೇ. ಅಪ್ಪಯ್ಯ ಬತ್ತಾವ್ರೆ ಕಣ್ಲ, ಏನಾರು ಪ್ಲಾನ್ ಮಾಡು. ಪೂರ್ವಿ, ನಾವು ಈ ರೋಡಿಗೆ ಬಂದಿದ್ದು ಒಳ್ಳೇದೇ ಆಯ್ತು. ಅಲ್ಲಿ ನೋಡು ಎದುರುಗಡೆ ಬ್ಯಾರಿಕೇಡ್ ಐತೆ. ಈ ಬ್ಯಾರಿಕೇಡ್ ಒಂದು ಒಸಿ ತಡ್ಕೊಳ್ಳಿ, ನಾನು ಹೋಗಿ ಕೇಳ್ಕೊಬತ್ತೀನಿ. ವೀರೇಂದ್ರ, ಏನಿದು? ಕಾರ್ ಹತ್ತದಾಗಿಂದ ಇಲ್ಲಿವರೆಗೂ ಸುತ್ತಾನೆ ಇದ್ದೀವಿ. ಇವ್ರ ಊರು ಇಷ್ಟು ದೂರನಾ? ಅಮ್ಮಾಜಿ, ಇನ್ನೊಂದು 5-10 ನಿಮಿಷ ರೀಚ್ ಆಗ್ಬಿಡ್ತೀವಿ. ಅದನ್ನ ಹುಡುಗಿ ಹೇಳಿದ್ಲಲ್ಲ ಈಗ ತಾನೆ. ಹಿಂಗೆ ಸೀದಾ ಬಲಕ್ಕೆ ಹೋಗ್ಬೇಕಂತೆ. ಏನಾಯ್ತಪ್ಪ? ಗೊತ್ತಿಲ್ಲ ಸರ್, ನೋಡ್ತೀನಿ, ಚೆಕ್ ಮಾಡ್ತೀನಿ. ಏನಾಗಿತ್ತು? ಯಾರ ತರಲೆ ಹೊಡೆದು ಸೈಲೆನ್ಸರ್ ಬಟ್ಟೆ ತುರುಕಿದ್ದು ಸರ್. ನವೀನ, ಯಾಕ ನಗ್ತಿದ್ಯಾ? ತರಲೆ ಹುಡುಗ ನಾನು. ಅಣ್ಣ, ಒಸಿ ಹಂಗೆ ಸೀದಾ ಹೋಗ್ಬಿಟ್ಟು ತಿರ್ಕೊಳ್ಳೋಣ. ಇಲ್ಲೇ ಯೂಟರ್ನ್ ತಗೊಳ್ಳೋಣ. ಈ ಥರ ಹುಡ್ಕೋದ್ಕಿಂತ ಯಾರನ್ನಾದ್ರೂ ಪದ್ಮಿನಿ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ಕರೆಕ್ಟಾಗಿ ತೋರಿಸ್ತಾರೆ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಪದ್ಮಿನಿ ಅನ್ನೋರೆಲ್ಲಿದ್ದಾರೆ? ಪದ್ಮಿನಿನಾ? ಹೌದು, ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅವ್ರು ಎಲ್ಲಿದ್ದಾರೆ ತೋರಿಸ್ತೀರಾ? ಹಾಂ ಸರಿ, ಬನ್ನಿ. ಪದ್ಮಿನಿ, ಹೇಳಿ. ಅದು ನನ್ನ ಹೆಸರು ನಿಮಗೆ ಗೊತ್ತಾಯ್ತು? ಯಾರು ನೀವು? ನನ್ನನ್ನು ಯಾಕೆ ಹುಡ್ಕೊ ಬಂದಿದ್ದೀರಾ? ಸಾರಿ, ನೀವಲ್ಲ. ಇಲ್ಲ, ನಾನೇ ಪದ್ಮಿನಿ. ಹೇಳಿ, ಏನು ವಿಷಯ? ಇಲ್ಲ, ಒಂದು ಸಣ್ಣ ಕನ್ಫ್ಯೂಷನ್ ಆಗಿದೆ, ಸಾರಿ. ಅಲ್ಲಮ್ಮ ಪೂರ್ವಿ, ನಾವು ಹೋಗಿದ್ದ ರಸ್ತಲ್ಲೇ ಮತ್ತೆ ಹೋಗ್ತಾ ಇದೀವಲ್ವಾ? ಈ ಮನೆಗಳೆಲ್ಲ ನಾನು ಆಗ್ಲೇ ನೋಡಿದೆ. ಇಲ್ಲ ಇಲ್ಲ ಅಂಕಲ್, ಇಲ್ಲಿ ಒಂದು ಮನೆ ಚಂದಾಗಿದ್ಬಿಟ್ರೆ ಅದೇ ತರ ಮನೆ ಕಟ್ತಾರೆ ನಮ್ಮೂರಾಗೆ. ಆದ್ರೂ ಸುತ್ತಿ ಸುತ್ತಿ ಸುಸ್ತಾಯ್ತಮ್ಮ.
ಬೆಂಗಳೂರು ಅಂತ ದೊಡ್ಡ ಪ್ಯಾಟ್ನೆ ಆಗಿದ್ದು ಹಸ್ಲೂರ್ಗೆ ಸುಸ್ತಾಯ್ತು ಅಂತಿರಲ್ಲ ಆಂಟಿ. ನನಗೀಗ ನಮ್ಮ ಬ್ಯಾಂಗ್ಳೂರಿಗಿಂತ ಈ ಹಸ್ಲೂರೇ ದೊಡ್ಡದು ಅನಿಸ್ತಿದೆ. ಇನ್ನು ಎಷ್ಟು ಗಂಟೆ ಹೋಗ್ಬೇಕು ನಿಮ್ಮ ಮನೆ ತಲುಪೋದಿಕ್ಕೆ? ಓ ನಿಮ್ಗೆಲ್ಲ ಸುಸ್ತಾಯ್ತು ಅನ್ಸುತ್ತೆ. ನಮ್ಮ ಊರ್ನಾಗೆ ಎಳ್ನೀರು ಸಕ್ಕತ್ತಾಗಿರ್ತೈತೆ, ನೀವೆಲ್ಲ ಟೇಸ್ಟ್ ಮಾಡ್ಲೇಬೇಕು. ಅಣ್ಣ ಹೊಸಳ್ಳಿ ಎಳ್ನೀರ್ ಅಂಗಡಿ ಹತ್ರ ನಿಲ್ಸು. ಬೇಡಮ್ಮ, ನಮ್ಗೇನು ಬೇಡ. ಅದೆಲ್ಲ ಆಗಕ್ಕಿಲ್ಲ. ಅಪ್ಪಯ್ಯ ಹೇಳವ್ರೆ ನಿಮ್ಗೆಲ್ಲ ಎಳ್ನೀರ್ ಕುಡಿಸ್ಕೊಂಡೇ ಕರ್ಕೊ ಬರ್ಬೇಕು ಅಂತ. ಅಣ್ಣ ಇಲ್ಲೇ ಸೈಡ್ ಸೈಡ್. ಇಲ್ಲೊಂದೊಸಿ ಕಾಲ ಕಳಿಯವ. ಸರಿ ಪರ್ವಿ. ಅಣ್ಣ ಒಂದ್ 4 ಗಂಜಿ ಎಳ್ನೀರ್ ಹೊಡಿ ಅಣ್ಣ. ವೀರೇಂದ್ರ, ಈ ಹುಡುಗಿ ನಾವೇನ್ ಹೆಣ್ಣು ನೋಡಕ್ ಬಂದಿದೀವಿ ಅನ್ಕೊಂಡಿದ್ದಾಳ ಅಥವಾ ಈ ಊರ್ ಸುತ್ತಕ್ ಬಂದಿದೀವಿ ಅನ್ಕೊಂಡಿದ್ದಾಳ? ಪೂರ್ವಿ ಏ ಇರ್ಲ ಅಣ್ಣ ಹೊಸ ನಿಂಬೆ ನಿಂದಣು. ಪೂರ್ವಿ ಏನಲ್ಲ ನಿನ್ಗೋ? ಬುದ್ಧಿ ಐತೆ ನಿನಗೆ? ಅವ್ರನ್ನ ಮನೆಗೆ ಕರ್ಕೊಂಬ ಅಂದ್ರೆ ಊರ್ನ ಸುತ್ತಿಸ್ತಾ ಇದೀಯಾ? ಬಾ ನಿನ್ನ ಮನೆಗೆ ಐತೆ. ಬೈಯಲ್ಲ. ನಮಸ್ಕಾರ ಅಮ್ಮ. ಸರ್ ನಮಸ್ಕಾರ. ನಾನೇ ಭುಜಂಗ. ನಮಸ್ಕಾರ. ನಮಸ್ಕಾರ ಭುಜಂಗ ಅವರೇ. ಕ್ಷಮಿಸಿ, ನಾನೇ ನಿಮ್ಮನ್ನ ಕರ್ಕೊಂಡ್ಬೇಕಾಗಿತ್ತು. ಈ ಹುಡುಗನ ಕಳಿಸ್ಬಿಟ್ಟು ತಪ್ಪಾಗ್ಬಿಟ್ಟೆ. ಇಲ್ಲೆಲ್ಲ ತಿರ್ಗಾಡ್ಸ್ಬಿಟ್ರೆ ನಿಮ್ಮನ್ನ. ಕ್ಷಮೆ ಇರಲಿ. ಈಗ ಒಂದು ಕೆಲಸ ಮಾಡ್ಬಿಡಿ, ನಾನು ಹೋಗ್ತಿರ್ತೀನಿ ಮುಂದೆ, ನೀವು ಹಿಂದೆ ಬಂದ್ಬಿಡಿ. ನಿಶಾ ಮೇಡಮ್ ಒಪ್ಲಿಲ್ಲ ಅಂತ ನಾವು ಸುಮ್ಕಿರಕ್ಕಾಗಕ್ಕಿಲ್ಲ ಕಣ್ರೆ. ಮನೆಯಿಂದ ಯಾವಾಗ ಬೇಕಾದರೂ ಫೋನ್ ಬರ್ಬೋದು. ಅಷ್ಟರಲ್ಲಿ ಡ್ಯಾನ್ಸ್ ಮುಗಿದ್ರೆ ಒಳ್ಳೇದು. ಅಂಕರೇ ಸ್ಟೇಜ್ ತಕ್ಕ ಹೋಗುವಬ್ಬ. ಅಲ್ಲಿ ಮೇಡಮ್ ಹತ್ರ ಮಾತಾಡಿ ಫಸ್ಟ್ ನಿನ್ ಡ್ಯಾನ್ಸೇ ಮಾಡಿಸುವ. ಇವಳಲ್ಲಿ ಬಂದರೆ ಮಾಸ್ಕ್ ಹಾಕೊಂಡೆ ಓಡಾಡಬೇಕಾಯ್ತದೆ ಕಣೆ. ಪದ್ಮಿನಿ, ನೀನು ಇಲ್ಲೇ ಇರು, ನಾನು ನಿಂತು ಸ್ಟೇಜ್ ತಗೋ ಹೋಗಿ ಏನಾರ ಪ್ರಯತ್ನ ಮಾಡ್ತೀವಿ. ಎಷ್ಟು ಹುಡುಗರು ನಮ್ಮ ಹುಡುಗಿ ಮಾತ್ರ ಸಿಗ್ತಾ ಇಲ್ಲ. ಅವಳು ಇಲ್ಲಿಲ್ಲ ಅನ್ಸುತ್ತೆ. ನಮ್ಮ ಮನೆಯವರೆಲ್ಲ ಬರ್ತಿದ್ದಾರೆ ಅಂತ ಮನೆಗೆ ಹೊರಟಿರ್ತಾಳೆ. ನಾನು ಹೊರಡ್ತೀನಿ. ಏನಾದರೂ ಆಗಲಿ ನನ್ನ ಮದುವೆ ಆಗೋ ಹುಡುಗಂಗೆ ಈ ಡ್ಯಾನ್ಸ್ ವಿಚಾರನ ಹೇಳಲೇಬೇಕು. ಇಲ್ಲ ಅಂದರೆ ಇದುವೇ ಮುಖವಾಡ ಅನ್ಸ್ಕತೈತೆ. ನನ್ನ ಮನಸ್ಸು ಕೊರಿತಾನೆ ಇರ್ತೈತೆ. ನಾನಿದನ್ನ ಹಾಕೊಂಡೇ ಕುಣಿಬೇಕಲ್ಲ ಇವತ್ತು. ಏನ್ರಿ, ಏನ್ ನನ್ನೇ ಫಾಲೋ ಮಾಡ್ತಿದ್ದೀರಾ? ನಾನು ಎಲ್ಲಿದ್ರು ಅಲ್ಲೇ ಬರ್ತಿದ್ದೀರಾ? ಏನ್ರಿ ಅನ್ಕೊಂಡಿದ್ದೀರಾ? ಹಾ ಇಲ್ಲ, ಅದು ಬೈ ಮಿಸ್ಟೇಕ್ ಆಗಿ. ಏನ್ ಬೈ ಮಿಸ್ಟೇಕು? ಆಗ್ಲೇ ಮಿಸ್ಟೇಕ್ ಅನ್ಕೊಂಡೆ ಡ್ಯಾಶ್ ಹೊಡೆದ್ರಿ, ಈಗ ಇಲ್ಗೂ ಬಂದ್ರಿ. ಇಲ್ಲ ಅದು ನನ್ನ ಹುಡುಗಿ. ಹುಡ್ಗಿನ? ಯಾರ್ರಿ ನಿಮ್ಮ ಹುಡ್ಗಿ? ಹಂಗೆಲ್ಲ ಹೇಳಿದ್ರೆ ಸುಮ್ಕಿರಕ್ಕಿಲ್ಲ ನಾನು. ತಲೆ ಚೆಚ್ಕೋಬೇಕಾಗಿರೋದು ನಾನು, ನೀವಲ್ಲ. ನೋಡಿ, ಇದೆಲ್ಲ ಸರಿ ಇರಕ್ಕಿಲ್ಲ. ಅತಿಯಾಗಿ ಆಡ್ತಿದ್ದೀರಾ ನೀವು. ನೀವು ಅನ್ಕೊಂಡಂಗೆ ನಾನಲ್ಲ.
ಅಯ್ಯ ನಾನು ನಿಮ್ಮನ್ನು ಹುಡ್ಕೊಂಡು ನನ್ನ ಹುಡ್ಕೊಂಡ್ ಬಂದ್ರ ಹಿಂಗೆಲ್ಲ ಒಳಗಡೆ ಬಂದ್ರೆ ಸರಿ ಇರಕ್ಕಿಲ್ಲ. ನಂಗಿದೆಲ್ಲ ಇಷ್ಟನೂ ಆಗಕ್ಕಿಲ್ಲ. ಸುಮ್ನೆ ಹೋಗ್ರಿ. ಏನ್ರಿ ಅಮಾಯಕನ್ ತರ ನೋಡ್ತಿದ್ದೀರಲ್ಲ? ನನ್ ಯಾರನ್ನಾರು ಕರಿಯಕ್ಕಿಂತ ಮುಂಚೆ ಸುಮ್ನೆ ಆಚೆ ಹೋಗ್ರಿ. ನಮಸ್ಕಾರ. ಬನ್ನಿ. ಬನ್ನಿ. ಬಾ. ನಮ್ದು ಹಳ್ಳಿ ಮನೆ, ಜೊತೆ ಚಿಕ್ಕದು, ಏನು ಅಂದ್ಕೋಬೇಡಿ. ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಿರ್ಬೇಕು. ನೀವು ಇದ್ದಿದ್ರಲ್ಲೇ ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀರಾ. ಹಂಗೆ ಹೇಳೋದು ತಮ್ಮ ದೊಡ್ಡತನ. ಇವಳು ಲೀಲಾ ನನ್ನ ಹೆಂಡ್ರು. ಇವಳು ನನ್ನ ತಂಗಿ ಊರ್ವಶಿ. ಇವಳು ನನ್ನ ಚಿಕ್ಕ ಮಗಳು ಪಾವನಿ ಅಂತ. ನನ್ನ ಹೆಸರು ವಜ್ರೇಶ್ವರಿ ಅಂತ. ಎಲ್ಲರೂ ಕರೆಯೋದು ನನ್ನ ಅಮ್ಮಾಜಿ ಅಂತಾನೆ. ಇವನು ನನ್ನ ದೊಡ್ಡ ಮಗ ವೀರೇಂದ್ರ ಅಂತ. ಇವಳು ನನ್ನ ದೊಡ್ಡ ಸೊಸೆ ಮಾಲ್ತಿ. ಇವರೇ ಹುಡುಗನ ಅಪ್ಪ ಅಮ್ಮ. ನಿಮ್ಮಂಥ ದೊಡ್ಡ ಬಂತಂದವರು ನಮ್ಮನೆಗೆ ಹೆಣ್ಣು ನೋಡಕ್ ಬಂದಿರೋದು ನಮ್ಮ ಭಾಗ್ಯ ಅಂತಲೇ ಇಟ್ಕೊಳ್ಳಿ. ಹೌದೌದು, ನಿಮ್ಮ ಅಂಬಾಜಿ ಸ್ವೀಟ್ಸ್ ಅಂದ್ರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ನಾನು ಶೇಂಗಾ ಉಂಡೆಯ ಸಂದಂಗ್ ಮಾಡ್ತೀನಿ. ನಿಮಗ್ ಬೇಕಂದ್ರೆ ಹೇಳಿ, ನಾನು ನಿಮ್ಗೂ ಮಾಡ್ಕೊಡ್ತೀನಿ. ನೀವು ಮಾಡ್ಕೋಬಹುದು. ಅಂದಂಗೆ ನೀವು ಏನು ತಗೊಳ್ತೀರಾ? ಬಿಸಿಯಾಗಿ ಅಥವಾ ತಣ್ಣಗೆ ಏನಾರ? ಮೊದಲು ಹುಡುಗಿ ನೋಡೋ ಶಾಸ್ತ್ರ ಮುಗಿದ್ಬಿಡ್ಲಿ. ಈಗಾಗಲೇ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಸರಿಯಾಗಿ ಬರೋದಕ್ಕಾಗಲಿಲ್ಲ. ಇನ್ನೂ ತಡ ಆದರೆ ನನಗಿಷ್ಟ ಆಗೋದಿಲ್ಲ. ಅಂದ್ಕೊಂಡಿದ್ದ ಟೈಮ್ಗೆ ಕೆಲಸನ ಮಾಡಿ ಮುಗಿಸ್ಬೇಕು. ನನಗದೇ ಅಭ್ಯಾಸ. ಪದ್ಮಿನಿನೇ ಕರೀರಿ. ಹುಡುಗಿಯ ಕರ್ಸವ ಹುಡುಗ ಎಲ್ಲಿ ಬಂದಿಲ್ವಾ? ಇವತ್ತು ನಾವಷ್ಟೇ ಬಂದಿರೋದು. ಹೆಣ್ಣು ಮೊದಲು ನಮಗಿಷ್ಟ ಆದರೆ ನಂದನ್ನು ಆದಷ್ಟು ಬೇಗ ಬಂದು ಹುಡುಗಿ ನೋಡ್ಕೊಂಡು ಹೋಗ್ತಾನೆ. ಮೊದಲು ಪದ್ಮಿನಿನೇ ಕರೀರಿ ಅಂದೆ. ಛೇ, ನಮ್ಮ ಹುಡುಗಿ ನೋಡ್ಕೊಂಡು ಹೋದ್ರೆ ಅದು ಯಾವುದೋ ಹುಡುಗಿ ಕೈಲಿ ಪದೇ ಪದೇ ಬೈಸ್ಕೊಳಂಗಾಯ್ತಲ್ಲ. ನಮ್ಮ ಹುಡುಗಿ ನೋಡಿದ್ರು ಮಾತಾಡ್ಸೋಕ್ಕಾಗಲಿಲ್ಲ. ಇರಲಿ, ಮನೆಗೆ ಹೋಗ್ತೀನಲ್ಲ, ಆಗಲೇ ಮಾತಾಡಿಸ್ತೀನಿ. ನನ್ನ ಫೋನಲ್ಲಿ ಶಿಟ್, ಏನು ಮಾಡೋದು ಇವಾಗ? ಲೀಲಾ, ಪದ್ಮಿನಿ ಕರ್ಕೊಂಬರಕು. ಮತ್ತೆ ನೀವು ಏನು ತಗೋತೀರಾ ಅಂತ ಹೇಳಲೇ ಇಲ್ಲ. ನಮ್ಗೆ ಈಗ ಅದೇನು ಬೇಡ, ಮೊದಲು ಹೆಣ್ಣು ನೋಡೋ ಶಾಸ್ತ್ರ ಆಗಬೇಕು ಅಂತ ನಾನು ಹೇಳಿದೆ ತಾನೆ. ಯೋನ್ ಅಣ್ಣಯ್ಯ ನೀನು, ಇವರು 6 ದೂರದಿಂದ ಬಂದವ್ರೆ, ಕುಡಿಯೋಕ್ಕೇನಾದ್ರು ಕೊಡ್ಬೇಕಲ್ವಾ? ಆಮೇಲೆ ಹುಡುಗಿನ ಕರ್ಸುವ. ಹೊಸಿ ಇರು ನೀನು. ಟೀ ಕುಡಿತೀರೋ ಕಾಫಿ ಕುಡಿತೀರೋ? ಅಯ್ಯೋ ಏನು ಬೇಡ,
ಬರ್ತಾ ಪೂರ್ವಿ ಮತ್ತೆ ಆ ಹುಡುಗ ನವೀನ ಮದ್ದೂರ್ ವಡೆ ಎಳ್ನೀರು ಎಲ್ಲ ಕೊಡ್ಸಿದ್ರು. ಮೊದಲು ಹುಡುಗಿನ ನೋಡ್ಬಿಡ್ತೀವಿ, ಆಮೇಲೆ ಅವಳ ಕೈಯಾರೆ ಏನು ಕೊಟ್ಟರು ಕುಡಿತೀನಿ. ಏ ಆ ವಡೆ ಎಳ್ಳೀರು ಎಲ್ಲ ಯೋಟತ್ತಿರ್ತೈತೆ ಹೊಟ್ಟೆಯಾಗೆ. ಈ ಬಿಸಿಲಿಗೆ ಎಲ್ಲ ಕರಿಗೆ ಹೋಗಿರ್ತೈತೆ. ನಮ್ಮ ಒತ್ಕೆವ್ವ ಉಪ್ಪಿಟ್ಟು ಕೇಸರಿ ಬಾತು ಬಾಸ್ ಅಂದಾಗ ಮಾಡ್ತಾರೆ. ನೀವು ತಿನ್ಲೇಬೇಕು. ಹುಡುಗಿ ನೋಡಕ್ ಬಂದಾಗ ಹುಡುಗಿ ಕೈಲಿ ಕಾಫಿ ತಿಂಡಿ ಕೊಡ್ಸೋದು ಎಲ್ಲ ಕಡೆ ಇರೋ ಪದ್ಧತಿ. ಈ ಹಳ್ಳಿಲೂ ಹಾಗೆ ಇದೆ ಅಂತ ಅನ್ಕೊಂಡಿದ್ದೀನಿ. ಆದರೆ ನಿಮಗೆಲ್ಲೋ ಹಸುವಾಗಿರ್ಬೇಕು ಅಂತ ನನ್ನ ತಂಗಿ ಹೊಡೆದ್ಲು ಅಷ್ಟೇ. ಅವ್ವ ಅಕ್ಕನ ನೋಡೋ ಗಂಟ ಇವ್ರು ಬಿಡಂಗಿಲ್ಲ. ಏನವ್ವ ಮಾಡೋದು? ನನ್ನ ಮಗಳು ಬೆಳಿಗ್ಗೆನೇ ತಯಾರಾಗೋಳೆ, ಕರೆದು ಬಿಡ್ತೀನಿ ರೀ. ಪದ್ಮಿನಿ, ಪದ್ಮಿನಿ ಬಾವಾ. ಪೂರ್ವಿ ಹೋಗಿ ಕರ್ಕೊಂಬರೋ.